ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶ್ ಪೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ B5ನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ DSC 9 ಆಧುನಿಕ ಭಾರತದ ಇತಿಹಾಸ. ಇದರಲ್ಲಿ ಏನಪ್ಪ ಅಂತಂದ್ರೆ ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಂಥ ಎಕ್ಸಾಮಿನೇಷನ್ ನಡೆದಂಥ ಒಂದು ಕ್ವಶನ್ ಪೇಪರ್ ಇದೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಯಾವ ರೀತಿಯಾದಂಥ ಕ್ವಶನ್ಗಳು ಬಂದಿದ್ದವು ಹಾಗೂ ನಾನು ಹೇಳಿರುವಂಥ ಕ್ಲಾಸ್ನಲ್ಲಿ ಎಷ್ಟು ಅಂಕಗಳು ಬಂದಿದ್ದೇವೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲದಾಗಿ ಏನಪ್ಪ ಅಂತಂದ್ರೆ 1 ಅಂಕದ ಪ್ರಶ್ನೆಗಳಲ್ಲಿ ಅಂದ್ರೆ ಮರಾಠ ಸಾಮ್ರಾಜ್ಯವನ್ನು ಸಂಪೂರ್ಣ ನಾಶಪಡಿಸಿದ ಯುದ್ಧ ಯಾವುದು ಅಂತಕ್ಕಂಥ ಕೇಳಿದರು. 2 ಪ್ಲಾಸಿ ಕದನ ಯಾವಾಗ ಪ್ರಾರಂಭವಾಯಿತು. 3 ಇಂಗ್ಲಿಷ್ ಶಿಕ್ಷಣವನ್ನು ಪ್ರೋತ್ಸಾಹಿಸಿದ ಭಾರತೀಯರು ಯಾರು. 4 ಬಕ್ಸಾರ್ ಕಾಳಗದಲ್ಲಿ ಬಂಗಾಳದ ನವಾಬರು ಯಾರು ಅಂತದ್ದು. 5 ಲಾರ್ಡ್ ಮೆಕಾಲೆಯ ಇಂಗ್ಲಿಷ್ ಶಿಕ್ಷಣದ ವರದಿ ಜಾರಿಗೆ ಆದ ವರ್ಷ. 6 ಭಾರತದಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಪರಿಚಯಿಸಿದ ಬ್ರಿಟಿಷ್ ಅಧಿಕಾರಿ ಯಾರು. 7 ಭಾರತದಲ್ಲಿ ಅತಿ ಹೆಚ್ಚು ಟೀ ಬೆಳೆಯುವ ರಾಜ್ಯ ಯಾವುದು. 8 ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಯಾವ ನಗರದಲ್ಲಿ ಸ್ಥಾಪನೆಯಾಯಿತು ಅಂತಕ್ಕಂಥದ್ದು 1 ಅಂಕದ ಪ್ರಶ್ನೆಗಳಾಗಿದ್ದು. ಇಲ್ಲೇನಪ್ಪ ಅಂತಂದ್ರೆ ವಿಭಾಗ ಬದಲ್ಲಿ ಏನಪ್ಪ ಅಂತಂದ್ರೆ 10 ಅಂಕದ ಪ್ರಶ್ನೆಗಳು ಕೇಳಿದರು. ಇದರಲ್ಲಿ ಏನಪ್ಪ ಅಂತಂದ್ರೆ ನಾನು ಕೂಡ ನಿನ್ನೆ ಹೇಳಿದೆ, ಮೊದಲಿದ್ದಾಗಿ ಅಂದ್ರೆ ಆಂಗ್ಲೋ ಮೈಸೂರು ಯುದ್ಧಗಳ ಕುರಿತು ಬರೆಯಿರಿ ಅಂತಕ್ಕಂಥದ್ದು ಕೇಳಿದರು. ಇದನ್ನು ಕೂಡ ನಾನು ಫಿಕ್ಸ್ ಆಗಿ ಬರ್ತಂತ ಹೇಳಿದ್ದ. ಇನ್ನು ಎರಡನೇದಾಗಿ ಹೊಸ ಭೂ ಕಂದಾಯ ಸುಧಾರಣೆಗಳು ಚರ್ಚಿಸಿರಿ ಅಂತಕ್ಕಂಥದ್ದು ಬಂದಿದೆ. ಇನ್ನೇನಪ್ಪ ಅಂತಂದ್ರೆ ಈ ಒಂದು ರೇಖಾಚಿತ್ರ ಅಂತ ಹೇಳಿದರು. ಬಾಹ್ಯ ರೇಖಾ ನಕಾಶೆಯನ್ನು 1857 ನಡೆದಂಥ ಸ್ಥಳಗಳನ್ನು ಗುರುತಿಸಿ ಅವುಗಳಿಗೆ ಟಿಪ್ಪಣಿ ಬರೆಯಿರಿ ಅಂತಕ್ಕಂಥದ್ದು ಕೇಳಿದರು. ಇದನ್ನು ಕೂಡ ಬಂದಿದೆ. ಇಲ್ಲಿ ಏನಪ್ಪ ಅಂತಂದ್ರೆ 20 ಅಂಕಗಳದು. ಇನ್ನು ವಿಭಾಗ ಕದಲ್ಲಿ ಏನಪ್ಪ ಅಂತಂದ್ರೆ ಆಂಗ್ಲೋ ಮರಾಠ ಯುದ್ಧಗಳನ್ನು ವಿಶ್ಲೇಷಿಸಿರಿ ಅಂತಕ್ಕಂಥದ್ದು ಕೇಳಿದರು. ಮತ್ತು ಬ್ರಿಟಿಷ್ ಕೈಗಾರಿಕಾ ನೀತಿಯನ್ನು ವಿವರಿಸಿರಿ ಅಂತಕ್ಕಂಥದ್ದು. ಭಾರತದಲ್ಲಿ ಜಾತಿ ತಾರತಮ್ಯವನ್ನು ವಿವರಿಸಿರಿ ಅಂತಕ್ಕಂಥದ್ದು ಬರ್ತದೆ ಅಂತ ಹೇಳಿದೆ. ಇಲ್ಲಿ ಏನಪ್ಪ ಅಂತಂದ್ರೆ 3 ಕ್ವಶನ್ಗಳು ಬಂದಿದೆ. ಅಂದರೆ 15 ಅಂಕದ ಏನಪ್ಪ ಅಂತಂದ್ರೆ 2 ಕ್ವಶನ್ಗಳು ಬರೀತಾರೆ. ಇಲ್ಲಿ ಕೂಡ 30 ಅಂಕಗಳು ದೊರೀತಾವೆ. ಟೋಟಲಾಗಿ ಏನಪ್ಪ ಅಂತಂದ್ರೆ 50 ಅಂಕಗಳೇನಂದ್ರೆ ಈ ಒಂದು ಹಿಸ್ಟ್ರಿಯಲ್ಲಿ ಬಂದಂಥ ಅಂಕಗಳಂತ ಹೇಳ್ಬೋದು. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪರಿಸ್ಥಿತಿನ ವಿಡಿಯೋ ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ 4 ವಿಡಿಯೋ ನೋಟಿಫಿಕೇಶನ್ ತಲುಪೋದು ಅಂತ ಹೇಳ್ತಾ ಇವತ್ತು ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.